ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಮ್ಮ ಶಾಲೆಯಲ್ಲಿ ಇಂದು 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ವನಲು ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ವೈ ಲಕ್ಷ್ಮೀದೇವಿ ಅಣ್ಣಪ್ಪ, ಯೋಗ ನರಸಿಂಹ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು, ಇವರಿಗೆ ಪುಷ್ಪವನ್ನು ಕೊಡುವುದರ ಮೂಲಕ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಈ ವಿದ್ಯಾರ್ಥಿ ಚಂದ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರ ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದ. ತುಂಬ ಹೃದಯದ ಧನ್ಯವಾದಗಳು. ಪ್ರಾರ್ಥನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈಗ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಮಾಡೋದಕ್ಕಂತನೂ ಈ ಕಾರ್ಯಕ್ರಮ ಅಂದ್ರೆ, ಈ ಮಠ ಅಂದ್ರೆ ಈ ಸ್ವಾಮೀಜಿಯ ಸ್ವತ್ತಲ್ಲ, ಇದು ನಿಮ್ಮೆಲ್ಲರ ಸ್ವತ್ತು, ಇದು ನಿಮ್ಮೆಲ್ಲರ ಮಠ, ಇದು ನಿಮ್ಮೆಲ್ಲರ ಶಾಲೆ. ಆ ದಿಸೆಯಲ್ಲಿ ನಾನು ಒಬ್ಬನೇ ಉದ್ಘಾಟನೆ ಮಾಡೋದು ಅಷ್ಟೊಂದು ಸರಿಯಲ್ಲ. ಅದಕ್ಕೆ ನೀವೆಲ್ಲರೂ ಸೇರಿ ಉದ್ಘಾಟನೆ ಮಾಡುವಂತ ಒಂದು ಆಲೋಚನೆ. ಆ ದಿಸೆಯಲ್ಲಿ ತಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ಗಳಿದಾವೆ, ತಮ್ಮ ಹತ್ರ ಎಲ್ಲರೂ ಮೊಬೈಲ್ಗಳನ್ನು ಹೊರ ತೆಗೆದುಕೊಳ್ರಿ. ಇಲ್ಲಿ ದೀಪ ಹಚ್ಚುವಂತ ಸಂದರ್ಭದಲ್ಲಿ ನೀವು ಸಹಿತ ಮೊಬೈಲ್ಗಳನ್ನ ಆನ್ ಮಾಡೋದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಎಲ್ಲರೂ ಕನ್ನಡದ ದೀಪ, ಕನ್ನಡದ ದೀಪ. ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಾರ್ಥನಾ ಗೀತೆ. ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲೆಂದು
ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಹಿತನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಕೋಲಶಾಂತೇಶ್ವರ ಮಠದ ಸ್ವಾಮಿಗಳನ್ನ ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮದ ಆಗಮಿಸಿದಂಥ ಸ್ನೇಹಿತರಾದಂಥ ಪ್ರಶಾಂತ್ ಪಟೇಲ್ ಅವರೇ, ಸಹೋದರಿಯಾದಂಥ ಲಕ್ಷ್ಮೀ ಅಣ್ಣಪ್ಪನವರೇ, ಮಾಜಿ VSN ಸಂಘದ ಅಧ್ಯಕ್ಷರಾದಂಥ ಇಟಗಳ್ಳಿ ಬಸವರಾಜ್ ಅವರೇ, ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಲಾಂ ಸಾಹೇಬ್ರವರೇ, ಚನ್ನವೀರ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂಥ ಬಸವರಾಜ್ ಅವರೇ, ಹಾಗೂ ಎಲ್ಲ ಶ್ರೀ ಕೋಲಶಾಂತೇಶ್ವರ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಬರುವಂಥ ಎಲ್ಲ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರೇ, ಎಲ್ಲ ಮುದ್ದು ಮಕ್ಕಳೇ ಹಾಗೂ ಪೋಷಕರೇ, ಇವತ್ತು ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಾರ್ಷಿಕೋತ್ಸವ ಮಕ್ಕಳಿಗೆ ಹಬ್ಬ. ನಾವು ದಿನ ಏನೇ ಕಲಿಸಬಹುದು, ಏನೇ ಬುದ್ಧಿವಾದ ಹೇಳ್ಬೋದು, ಆದರೆ ಇವತ್ತಿನ ಒಂದು ವಾತಾವರಣ ಕೇವಲ ಮಕ್ಕಳಿಗಷ್ಟೇ ಅಲ್ಲ, ಅವರ ಪೋಷಕರಿಗೂ ಕೂಡ ಇದು ಹಬ್ಬದ ವಾತಾವರಣವಾಗಿ ಸೃಷ್ಟಿಯಾಗಿದೆ. ನಾವು ಈ ಮಠದಲ್ಲಿ ಯಾಕೆ ನಾವು ಓದಿಸ್ಬೇಕು ಮಕ್ಕಳನ್ನ ಅನ್ನೋದನ್ನ ನಾವಿವತ್ತು ಜನ ಇಲ್ಲಿ ಕಲ್ತಿರೋದನ್ನ ನೋಡ್ತೇವೆ. ಈ ಮಠದಲ್ಲಿ LKG UKG ಇಂದ ಹಿಡಿದು ಡಿಗ್ರಿವರೆಗೂ ಎಲ್ಲ ಶಿಕ್ಷಣವನ್ನ ಕಲಿಸಿ ನೇರವಾಗಿ ನೌಕರಿಗೆ ಹೋಗುವಂತ ಅವಕಾಶಗಳನ್ನ ನಮ್ಮ ಮಠ ಕೊಟ್ಟಿದೆ. ಒಂದು ಕಾಲಘಟ್ಟದಲ್ಲಿ ನಾವು ಏನಾದರೂ ಒಂದು ಉನ್ನತ ಶಿಕ್ಷಣವನ್ನು ಪಡಿಬೇಕಾದ್ರೆ ದೂರದ ಊರಿಗೆ ಹೋಗ್ಬೇಕಾಯ್ತು. ಅಂತ ಎಲ್ಲಾ ಶಿಕ್ಷಣದ ವ್ಯವಸ್ಥೆಯನ್ನ ನಮಗೆ ಉಣಬಡಿಸುವಂತ ಕೆಲಸವನ್ನ ನಮ್ಮ ಸ್ವಾಮೀಜಿಗಳು ಮಾಡ್ತಾರೆ. ಕೇವಲ ಅಕ್ಷರ ದಾಸೋಹ ಅಷ್ಟೇ ಅಲ್ಲ, ಅದರ ಜೊತೆಗೆ ಅನ್ನ ದಾಸೋಹ, ಹೀಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಮ್ಮ ಮಠ ಮಾಡಿಕೊಟ್ಟಿದೆ. ಹಾಗೆ ಇಲ್ಲಿ ಕಲಿತಂತ ಮಕ್ಕಳು ಏನಿದಾರಲ್ಲ, ಇವತ್ತು ಮುದ್ದು ಮಕ್ಕಳು ನಾವು ನೋಡ್ಲಿಕ್ಕೆ ಎಷ್ಟೋ ಚಂದವಾಗಿದೆ. ಇವತ್ತಿನ ನಮ್ಮ ಇಲ್ಲಿ ಏನು ಇವತ್ತು ಮಕ್ಕಳು ಶಿಕ್ಷಣವನ್ನ ಕಲಿತಿದಾರೋ ಆ ಶಿಕ್ಷಣವನ್ನು ಯಾರೂ ಕೂಡ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳು ಈ ಮುಂದಿನ ಭವಿಷ್ಯವನ್ನ ಬರೆಯುವಂತವ್ರು. ಇವತ್ತು ನಮ್ಮ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದಂತ ರಾಷ್ಟ್ರ. ಆ ವ್ಯವಸ್ಥೆಯಲ್ಲಿ ನಾವು ಕೆಲವು ಲೋಪದೋಷಗಳಿದ್ದಾವೆ. ಆ ಲೋಪದೋಷಗಳು ನಾವು ತಿದ್ದಬೇಕಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಅದು ಸಾಧ್ಯ. ಅಂತ ಒಂದು ಮಕ್ಕಳನ್ನು ನಾವು ಉರಿದುಂಬಿಸೋಣ. ಯಾಕಂದ್ರೆ ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲು ಇದ್ದಂತೆ. ಯಾರು ಶಿಕ್ಷಣವನ್ನು ಕಲಿತಾರೋ ಅವರು ಗರ್ಜಿಸಲೇಬೇಕು, ಅನ್ಯಾಯವನ್ನ ವಿರೋಧಿಸಲೇಬೇಕು. ಹಾಗಾಗಿ ಯಾರು ಶಿಕ್ಷಣವನ್ನ ಸರಿಯಾಗಿ ಕಲಿತಾರೋ, ಯಾರು 20-25 ವರ್ಷ ತಲೆ ಬಗ್ಸಿ ಶಿಕ್ಷಣವನ್ನ ಕಲಿತಾರೋ ಅವರು 75 ವರ್ಷ ಒಳ್ಳೆಯ ಜೀವನವನ್ನ ಮಾಡ್ತಾರೆ. ಯಾರೋ 25 ವರ್ಷ ಕಳ್ಳಾಟವನ್ನ ಆಡ್ತಾರೋ ಅವರು ಮುಂದಿನ 75 ವರ್ಷ ಸೋಮಾರಿಗಳಾಗಿ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಿ ಅವರಿಗೆ ಸಂಪತ್ತು ಬೇಡ, ಅವರಿಗೆ ಶಿಕ್ಷಣವೇ ಸಂಪತ್ತನ್ನಾಗಿ ಮಾಡಿ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಿ. ಯಾಕೆಂದ್ರೆ ಇವತ್ತು ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಜಾತಿ ವ್ಯವಸ್ಥೆ ಇದೆ, ಹಣದ ವ್ಯವಸ್ಥೆ ಇದೆ, ಶ್ರೀಮಂತ ಬಡವ ಅನ್ನುವಂತಿದೆ. ಇದು ಎಲ್ಲದಕ್ಕೂ ಕಿತ್ತೊಗಿಬೇಕಾದ್ರೆ ಇದು ಎಲ್ಲದಕ್ಕೂ ಮದ್ದು ಅಂದ್ರೆ ಶಿಕ್ಷಣ ಒಂದೇ. ಶಿಕ್ಷಣವನ್ನ ಎಲ್ಲರೂ ಕಲಿತಾಗ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಾವು ಜಾತಿ ವ್ಯವಸ್ಥೆನ ಕಿತ್ತೊಗಿಬೇಕು, ಈ ಶ್ರೀಮಂತ ಬಡವ ಅನ್ನುವಂಥ ವ್ಯವಸ್ಥೆಯನ್ನು ಕಿತ್ತಾಕ್ಬೇಕು. ಅದನ್ನೆಲ್ಲ ನಾವು ಕಿತ್ತಾಕ್ಬೇಕಾದಾಗ ನಾವು ಒಂದು ಸಮಾಜವನ್ನು ಕಟ್ಟಿ ನಾವು ತೋರಿಸಬೇಕಾಗಿದೆ. ಯಾಕೆಂದ್ರೆ ಇವತ್ತಿನ ಚುನಾವಣೆಗಳು ಜಾತಿ ವ್ಯವಸ್ಥೆ ಮೇಲೆ, ದುಡ್ಡಿನ ವ್ಯವಸ್ಥೆಯ ಮೇಲೆ ನಿಂತಿದೆ. ಅದಕ್ಕೆ ಸರಿಯಾದ ಮದ್ದು ಅಂತಂದ್ರೆ ಶಿಕ್ಷಣ. ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣವನ್ನ ಕಲಿರಿ, ಮುಂದಿನ ಒಂದು ಒಳ್ಳೆಯ ಮಕ್ಕಳಾಗಿ ಬೆಳೀರಿ. ನೀವು ಒಳ್ಳೆಯ ಪ್ರತಿಭೆಯಾಗಿ ಹೊರ ಬಂದಾಗ ಗೊತ್ತಾಗುತ್ತೆ ಇವರು ಎಲ್ಲಿ ಓದಿದ್ರು ಅಂದ್ರೆ ಮಠದಲ್ಲಿ ಓದಿದ್ರು, ಮಠದ ಶಾಲೆಯಲ್ಲಿ ಓದಿದ್ರು, ಮಠದ ಕಾಲೇಜಿನಲ್ಲಿ ಓದಿದ್ರು ಅನ್ನುವಂತ ಹೆಸರು ಬರುತ್ತೆ. ಯಾಕಂದ್ರೆ ಇವತ್ತು ನಾವು ನೋಡಿದ್ದೇವೆ, ಒಬ್ಬ ಏನೋ ಗೊತ್ತಿಲ್ಲದಂತ ಅನಕ್ಷರಾದಂತ ನಮ್ಮ ದೇವೇಂದ್ರರಾಜನವರು ಇವತ್ತು ಡೆಲ್ಲಿ ಆಡಳಿತವನ್ನ ಮಾಡಿದ್ರು. ಅದಕ್ಕೆ ಕಾರಣ ಈ ಮಠ. ಹಾಗಾಗಿ ಈ ಮಠದಲ್ಲಿ ಎಲ್ಲರೂ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಮಾಡೋಣ, ಶಿಕ್ಷಣವನ್ನ ಕಲಿಯೋಣ, ಜಾತಿ ವ್ಯವಸ್ಥೆಯನ್ನು ಕಿತ್ತೊಯ್ಯೋಣ. ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವನೆಯನ್ನ ಬೆಳೆಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಮಕ್ಕಳ ಕಾರ್ಯಕ್ರಮ ಇದೆ. ನಾನು ಹೆಚ್ಚಿಗೆ ಏನು ಮಾತಾಡಲ್ಲ.
ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಸುರೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಪಾದಗಳಿಗೆ ನಮಸ್ಕರಿಸುತ್ತಾ ಈ ಚನ್ನವೀರೇಶ್ವರ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಗುರುಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಹೋದರಿ ಲಕ್ಷ್ಮೀದೇವಿ ಅಣ್ಣಪ್ಪನವರೇ, ಸಲಾಂ ಸಾಹೇಬ್ರವರೇ, ಸುರೇಶ್ ಅವರೇ, ನಮ್ಮ VSSN ಸಂಘದ ಅಧ್ಯಕ್ಷರಾದಂಥ ಬಸಣ್ಣನವರೇ ಮತ್ತು ಈ ಸ್ಕೂಲಿನ ಹೆಡ್ ಮಾಸ್ಟರ್ ಆದಂಥ ಬಸವರಾಜಣ್ಣವರೇ, ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ ಬರೀ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತೀವಿ, ಬರೀ ಮಾರ್ಕ್ಸ್ ಕಾರ್ಡನ್ನು ನೋಡ್ತಾ ಇದ್ದೀವಿ, ನನ್ನ ಮಗ ಎಷ್ಟು ಮಾರ್ಕ್ಸ್ ತೆಗೆದನ ಅಂತ ನೋಡ್ತಾ ಇದ್ದೀವಿ. ಯಾರು ಮಕ್ಕಳ ಒಂದು ಅವರಿಗೆ ಏನಿದೆ, ಅವರಿಗೆ ಸಂಸ್ಕಾರ ಏನೈತಿ ಅಂತ ಹೇಳಿ ಯಾರೂ ತಿಳ್ಕೊಂತ ಇಲ್ಲ. ನಾನು ಇಲ್ಲೇನು ಭಾಳ ಹೊತ್ತು ಮಾತಾಡಲಿಕ್ಕೆ ಟೈಮನ್ನು ತಗೊಳಲ್ಲ, ಯಾಕಂದ್ರೆ ನಾವೆಲ್ಲರೂ ನಮ್ಮ ಮಕ್ಕಳ ಆಟಗಳನ್ನ ನೋಡಬೇಕು, ಡ್ಯಾನ್ಸ್ಗಳನ್ನ ನೋಡ್ಬೇಕು ಅಂತ ಹೇಳಿ ಎಲ್ಲರೂ ಕಾತುರದಂತೆ ಇದ್ದೀವಿ. ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ಮೊನ್ನೆ ನಾವು ನೀವೆಲ್ಲರೂ ಕೊಟ್ಟೂರಲ್ಲಿ ಒಂದು ಘಟನೆಯನ್ನು ನೋಡಿದೀವಿ. ಎಂತ ಘಟನೆಯಪ್ಪ ಅಂತ ಹೇಳಿದ್ರೆ, ತಂದೆ ತಾಯಿ ತಂಗಿಯನ್ನ ಅವ್ರ ಮಗನೇ ಕೊಲೆ ಮಾಡ್ತಾನೆ. ಈ ಘಟನೆಯನ್ನು ನೋಡಿದಂತ ಸಂದರ್ಭದಲ್ಲಿ ಅವನಿಗೆ ಎಂತ ಸಂಸ್ಕಾರವನ್ನು ಕೊಟ್ಟರು ತಂದೆ ತಾಯಿ ಅಂತ. ತಂದೆ ತಾಯಿನ ನಾವು ಬೈತೀವಿ ವಿನಃ ನಿಜವಾಗ್ಲೂ ಆ ತಂದೆ ತಾಯಿ ಅವ್ ಮಗ ಹೋಗ್ಬೇಕಂತ ಹೇಳಿ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಹೆಸರಾಂತ ಶಾಲೆ VSSN ಅಂದ್ರೆ ಇದು ನಮ್ಮ ಶಾಮನೂರು ಶಿವಶಂಕರಪ್ಪನವರ ಇಂಟರ್ನ್ಯಾಷನಲ್ ಸ್ಕೂಲ್. ಅದು ಅಲ್ಲಿ 2.5 ಲಕ್ಷ ರೂಪಾಯಿ ಫೀಸ್ ಇದೆ. ಅಂತ ಸ್ಕೂಲಿಗೆ ಅವರ ಮಗನನ್ನ ಸೇರಿಸ್ತಾರೆ. ಆ ಮಗನ ಸೇರಿ ಅವನಿಗೆ ಒಂದೇ 2 ತಿಂಗಳಲ್ಲಿ ಅವನಿಗೆ TC ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ನಿಮ್ಮ ಮಗನನ್ನ ನಮ್ಮ ಕೈಲಿ ನಿಭಾಯಿಸಕ್ಕಾಗಲ್ಲ, TC ತಗೊಂಡು ಹೋಗ್ರಿ ಅಂತ ಹೇಳಿ. ಆ ತಾಯಿ ಬಂದು ಕೇಳ್ತಾಳೆ, ಯಾಕ್ರಿ ನಮ್ಮ ಮಗನನ್ನ TC ಕೊಟ್ಟಿದ್ದೀರಿ? ನನ್ನ ಮಗ TC ಕೊಡುವಷ್ಟು ಕೆಡುಕನ, ಕ್ರೂರಿನ ಅಂತ ಆ ತಾಯಿ ಕೇಳ್ತಾಳೆ. ಆದ್ರೆ ಕೊನೆಗೆ ಆ ತಾಯಿಯ ಜೀವವನ್ನೇ ಮಗ ತಗೊಂಡ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಮೊದಲಿಂದಾಗಿ ಸಂಸ್ಕಾರ ಕೊಡಬೇಕು. ನಿಜವಾಗ್ಲೂ ಬರೀ ಶಿಕ್ಷಣ ಮಾರ್ಕ್ಸ್ ಕಾರ್ಡು ನಾವೇನ್ ಮಾಡ್ತಿದೀವಿ ಅಂದ್ರೆ ಇವತ್ತೆಲ್ಲರೂ ಬರೀ ನನ್ನ ಮಗ 99 ಇವತ್ತಿನ ಬರೀ ಕಾಂಪಿಟೇಷನ್ ಯುಗ ಆಗಿಬಿಟ್ಟಿದೆ. ದಯಮಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಳಿಸ್ರಿ. ದಯಮಾಡಿ ಈ ಮೊಬೈಲ್ಗಳಿಂದ ದೂರ ಇಡ್ರಿ. ಮೊಬೈಲ್ಗಳಿಂದ ನಾವು ಮಂತ್ರನೂ ಕಲಿಬಹುದು, ತಂತ್ರನೂ ಕಲಿಬಹುದು, ಕುತಂತ್ರನೂ ಕಲಿಬಹುದು. ಇವು ಎಲ್ಲವೂ ಈ ಮೊಬೈಲಲ್ಲಿವೆ. ದಯಮಾಡಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ. ಇವತ್ತು ತಂದೆ ತಾಯಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮಕ್ಕಳು ಸುಮ್ಮನೆ ಇರ್ಬೇಕಂದ್ರೆ ಮೊಬೈಲ್ ಕೊಡ್ತಾ ಇದೀವಿ. ದಯಮಾಡಿ ಮೊಬೈಲ್ ಬದಲಿ ಪುಸ್ತಕಗಳನ್ನು ಕೊಡ್ರಿ. ಪುಸ್ತಕಗಳಿಂದ ಮಕ್ಕಳನ್ನ ಓದಿಸ್ರಿ. ನೀವು ಇವತ್ತು ನೋಡ್ರಿ, ಎಲ್ಲ ಮಕ್ಕಳುಗಳು ನಮ್ಮ ನಾಡಿನ ಮುಂದಿನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ನಾಯಕರಾಗ್ತಾರೆ. ನಿಜವಾಗ್ಲೂ ಇದರಲ್ಲಿ ಯಾರ್ಯಾರು DC ಆಗ್ತಾರೋ, ಯಾರ್ಯಾರು ತಹಸೀಲ್ದಾರ್ ಆಗ್ತಾರೋ, ಯಾರ್ಯಾರು ಏನೋ ಒಂದು ಆಗಿದ್ರು ಅವರಿಗೆ ಫಸ್ಟ್ ಏನೇ ಆಗದಿದ್ರು ಜವಾನ ಆದ್ರೂ ಸಹಿತನೋ ದಿವಾನ ಆದ್ರೂ ಸಹಿತನೋ ಅವರಿಗೆ ಸಂಸ್ಕಾರವನ್ನು ಕಲಿಸೋಣ. ಅಂತ ಸಂಸ್ಕಾರವನ್ನು ಕಲಿಸ್ಲಿಕ್ಕೆ ಈ ನಮ್ಮ ಮಠನೂ ಯೋಗ್ಯವಾಗಿದೆ. ಇಂಥ ಮಠದಲ್ಲಿ ಶಿಕ್ಷಣವನ್ನ ಕಲೀಲಿ, ಆ ಮಕ್ಕಳ ಮಟ್ಟ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸುತ್ತಾ ಈ ಶಾಲೆಯ ಈ ವಾರ್ಷಿಕೋತ್ಸವಕ್ಕೆ ಕರೆದು ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲಾ ಸಿಬ್ಬಂದಿ ವರ್ಗಕ್ಕೂ ಮತ್ತು ಈ ಮಠದ ಆಡಳಿತ ಮಂಡಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇರ್ತಕ್ಕಂಥ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಲಾಂ ಸರ್ ಅವರು ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಸಂಜೆಯ ವಿಭಿನ್ನ ವಾರ್ಷಿಕೋತ್ಸವದ ವೇದಿಕೆಯ ಕಾರ್ಯಕ್ರಮ, ಈ ವೇದಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮ ನೆಚ್ಚಿನ ಹಾಗೂ ದಾಸೋಹಿಗಳು, ಕಾಯಕ ಯೋಗಿ, ಈ ಊರಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಆಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ವೇದಿಕೆಯಲ್ಲಿ ಸೋದರಿ ಲಕ್ಷ್ಮೀದೇವಿ ಅಣ್ಣಪ್ಪ ಅವರು ಈ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೂ ಇಟಗಳ್ಳಿ ಬಸವರಾಜ್ ಅವರು ಈ ಶಾಲೆಯ ಕಾರ್ಯದರ್ಶಿಗಳು ಮತ್ತು ಈ ಮಠದ ಬಹಳ ಒಡನಾಡಿಗಳು ಅಂದ್ರೆ ತಪ್ಪಾಗ್ಲಾರ್ದು. ಎಲ್ಲದಕ್ಕೂ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಯಾರಾದ್ರೂ ನಮ್ಮ ಊರಾಗಿದ್ರೆ ಅದು ನಮ್ಮ ಬಣಕಾರ್ ಬಸವಣ್ಣನವರು. ಅವರು ಕೂಡ ಈ ವೇದಿಕೆ ಹಾಸೀನರಾಗಿದ್ದಾರೆ. ಹಾಗೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪಾಟೀಲ್ ಆಗ್ರೋ ಏಜೆನ್ಸಿಯ ನನ್ನ ಸ್ನೇಹಿತರು ಪಾಟೀಲ್ ಪುಟ್ಟಜ್ಜನವರೇ ಮತ್ತು ಈ YD ಅಣ್ಣಪ್ಪ ಮಹಾವಿದ್ಯಾಲಯದ ಪ್ರಾಚಾರ್ಯರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಸರ್ ಅವರೇ,
ಮತ್ತು ನಿಮ್ಮ ಶಾಲೆಯ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಾಚಾರ್ಯರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಯಂದರೆ, ಮುದ್ದು ಮಕ್ಕಳೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಮತ್ತು ಶಿಕ್ಷಕ ವೃಂದದವರೇ, ಇವತ್ತು ವೇದಿಕೆ ಮಾಡಿದ ಮೇಲೆ ಒಂದೆರಡು ಹಿತನುಡಿಗಳು ಈಗ ಅತಿಥಿಗಳು ಮಾತಾಡ್ಲೇಬೇಕು. ಯಾಕೆ ಮಾತಾಡ್ಬೇಕಂದ್ರೆ, ಇವತ್ತಿನ ದಿವಸ ನಮ್ಮ ಶಿಕ್ಷಕರಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವ ಅಂದ್ರೆ ಅವ್ರಿಗೆ ಒಂದು ಸಡಗರ, ಒಂದು ಸಂಭ್ರಮ, ನಮ್ಮ ಶಿಕ್ಷಕಿಯರಿಗೂ ನಮ್ಮ ಶಿಕ್ಷಕರಿಗೂ. ಇವತ್ತು ಇದಕ್ಕೆ ತಯಾರಿ ಅವರು ಒಂದು ತಿಂಗಳದಿಂದ ತಯಾರಿ ಮಾಡಿರ್ತಾರೆ. ಒಂದು ತಿಂಗಳದಿಂದ ಸತತವಾಗಿ ತಯಾರಿ ಮಾಡಿ ಈ ಕಾರ್ಯಕ್ರಮನ ಈ ನಮ್ಮ ತಂದೆ ತಾಯಿಗಳ ಮುಂದೆ ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವು ಪ್ರಸ್ತುತಪಡಿಸಬೇಕು, ಅವ್ರಿಗೆ ಮನತೃಪ್ತಿ ಮಾಡಬೇಕು ಅಂತ ಹೇಳಿ ಅವರು ಬಹಳ ಆಶಾಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಅವ್ರ ಗುರುಗಳ ಬಗ್ಗೆ ನಾವು ಒಂದೆರಡು ಮಾತಾಡ್ಲೇಬೇಕು. ಯಾಕಪ್ಪ ಅಂದ್ರೆ, ಇವತ್ತು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಬೇಕಂದ್ರೆ ನಾವ್ ಎಲ್ಲಿ ಓದ್ಬೇಕಂದ್ರೆ ಮಠದಲ್ಲಿ ಮಾತ್ರ ಓದಿದ್ರೆ ಮಾತ್ರ ನಾವು ಸಂಸ್ಕೃತಿ ಕಲಿತೇವೆ. ಮಠದಲ್ಲಿ ಓದ್ಬೇಕು. ಯಾಕೆ ಓದ್ಬೇಕು ಮಠದಲ್ಲಿ? ಇಲ್ಲಿ ಗುರು ಇದ್ದಾರೆ, ಮುಂದೆ ಗುರಿ ಐತಿ. ಅಂದ್ರೆ ಗುರು ಇದ್ರೆ ಮುಂದೆ ಗುರಿ ಇರ್ತೈತಿ. ಹಂಗಾಗಿ ಮಠದಲ್ಲಿ ನಮ್ಮ ಮಕ್ಕಳು ಸಂಸ್ಕಾರವಂತರು, ವಿದ್ಯಾವಂತರ ಜೊತೆಗೆ ಸಂಸ್ಕಾರವಂತರು ಆಗ್ಬೇಕನ್ನೋದು ನಮ್ಮ ಗುರುಗಳ ಆಶಯ. ಇಲ್ಲಿ ಅವ್ರು ಹೇಳಿದ್ರು, ನಮ್ಮ ಗುರುಗಳು ಉದ್ಘಾಟನೆ ಮಾಡಕರ, ಮಠ ನಿಮ್ದು, ನಮ್ದೊಬ್ಬಂದಲ್ಲ, ನೀವು ಕೂಡ ಈ ಉದ್ಘಾಟನೆಯಲ್ಲಿ ಭಾಗಿಯಾಗ್ರಿ ಅಂತಂದು. ಎಂತ ಒಂದು ಅವ್ರ ಮನಸ್ಥಿತಿ ಅಂದ್ರೆ ನಮಗೆ ಒಂಥರ ಅವ್ರ ಮಾತುಗಳು ದುಃಖ ಬರ್ತಾವ. ಯಾಕಂದ್ರೆ ಅವ್ರು ಪಡ್ತಕ್ಕಂತ ಶ್ರಮ ಐತಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ಒಬ್ಬ ಗುರುಗಳು ಪಡಕ್ ಸಾಧ್ಯನೇ ಇಲ್ಲ. ಇಂಥ ಒಬ್ಬ ಕಾಯಕ ಯೋಗಿ ನಮ್ಮ ಅರಸೀಕೆರೆ ಮಠದಲ್ಲಿ ಜನಿಸಿರೋದ್ರಿಂದ ನಾವು ನೀವು ಎಲ್ಲರೂ ಪುನೀತರೆ. ಇವತ್ತು ಏನೇ ಕಷ್ಟ ಬರಲಿ, ಸುಖ ಬರಲಿ, ಇವತ್ತು ಇಷ್ಟೊಂದು ಮಕ್ಕಳಿಗೆ ಇಲ್ಲಿ ಸಾಕ್ಷರತೆ ಬಗ್ಗೆ ಇಲ್ಲಿಂದ LKG ಇಂದ ಡಿಗ್ರಿವರೆಗೂ ನಮ್ಮ ಮಕ್ಕಳು ಎಲ್ಲಿ ಹೊರಗೆ ಓದಬಾರ್ದು, ನಮ್ಮ ಊರಲ್ಲೇ ಓದ್ಬೇಕು. ಇನ್ನೂ ಅದಕ್ಕಿಂತ ಮಿಗಿಲಾದ ಅವರು ಸೈಡ್ ಕೋರ್ಸ್ಗಳು, ಇನ್ನೂ ಕಾಲೇಜ್ಗಳು ತರಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಭಾವನೆ ಅವ್ರು ನಮ್ಮ ಗುರುಗಳಲ್ಲಿ ಮನಸ್ಸಲ್ಲಿ ಭಾರಿ ಐತಿ. ಆದ್ರೆ ಅವ್ರಿಗೆ ಇಷ್ಟೊಂದು ನಮಗೆ ವಿಭಿನ್ನ ರೀತಿಯಲ್ಲಿ ನಮ್ಮ ಊರು ಅಭಿವೃದ್ಧಿ ಪಡಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರಂದ್ರೆ ನಮ್ಮ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು. ಇವತ್ತು ಅವ್ರ ಬಗ್ಗೆ ಏನಾದರೂ ಅಮಾವಾಸ್ಯೆ ದಿವಸ ನಾವು ದಾಸೋಹ ನಡೆಸ್ತೇವೆ ಇಲ್ಲಿ ಮಠದಲ್ಲಿ. ಆ ದಾಸೋಹದಲ್ಲಿ ಬೆಳಿಗ್ಗೆ ನಾವು ಎಷ್ಟು ಸಡಗರದಿಂದ ಅಮಾವಾಸ್ಯೆ ಪೂಜೆಗೆ ಬರ್ತೇವೆ, ಅಷ್ಟೇ ಮಕ್ಕಳು ಕೂಡ ಅವತ್ತು ತಯಾರಾಗಿರ್ತಾರ, ಶಾಲೆ ಮಕ್ಕಳು. ಯಾಕಂದ್ರೆ ನಮ್ಮ ಅಜ್ಜರು ಇವತ್ತು ನಮಗೆ ಊಟ ಉಣಿಸಕ್ ಬರ್ತಾರ. ಇವತ್ತು ಮನೆಯಿಂದ ನಾವೇನು ತರದ್ ಬೇಡಂತೆ, ಇವತ್ತು ನಮಗೆ ಅಜ್ಜರು ಬಂದು ಶಾಲೆಯಲ್ಲಿ ಊಟ ಮಾಡಿಸ್ತಾರ ಅಂತಂದು. ಅದಕ್ಕೆ ನನ್ನ ಮಗನ ಉದಾಹರಣೆ. ಯಾಕಂದ್ರೆ ಅವ್ರು ಬಂದು ಹೇಳ್ತಾರೆ, ನನ್ನ ಮಕ್ಕಳು ಅಜ್ಜರು ಬಂದು ಕೈ ತುತ್ತು ಮಾಡಿ ಎಲ್ಲರಿಗೂ ಒಂದೊಂದು ತುತ್ತು ಕೊಡ್ತಾರ ಅಪ್ಪಾಜಿ ಅಂತಂದು. ಇದು ಎಲ್ಲರ ಸಿಗಕ್ ಸಾಧ್ಯನಾ? ಇಂಥ ಒಬ್ಬ ಗುರುಗಳು ನಾವು ಪಡೆದೇವೆ ಇಲ್ಲಿ ಅರಸೀಕೆರೆಯಲ್ಲಿ. ಅದು ಸಾವಿರಾರು ಮಕ್ಕಳನ್ನ ಇವತ್ತು ಸಲುವುದಂದ್ರೆ ಸುಮ್ಮನೆ ಅಲ್ಲ. ಇವತ್ತು ನಮ್ಮ ಬಸವರಾಜ್ ಸರ್ ಚಿಕ್ಕ ವಯಸ್ಸಿನವರು, ಇಷ್ಟು ಮಕ್ಕಳು 200 ಚಿಲ್ಲರೆ ಮಕ್ಕಳೇನದಾವು, ಇಷ್ಟು ಮಕ್ಕಳನ್ನ ಅವರು ಜವಾಬ್ದಾರಿಯಿಂದ ಶಿಕ್ಷಕರಿಗೆ ಇಟ್ಕೊಂಡು ಅವರೆಲ್ಲ ಎಷ್ಟು ಕಷ್ಟಪಟ್ಟು ಈ ಮಕ್ಕಳನ್ನ ಒಡಗೂಡಿಸ್ಕೊಂಡು ಶಾಲೆ ನಡೆಸ್ತಾ ಇದಾರ ಅವ್ರಿಗೆ ಮಾತ್ರ ಗೊತ್ತದು. ನಾವ್ ಹೇಳ್ತೇವೆ ನಾವು ಫೀಸ್ ಕಟ್ಬೋದು 10,000 15,000, ಬಟ್ ಅವ್ರನ್ನ ಸಲುವುದು ಅಷ್ಟು ಸುಲಭ ಇಲ್ಲ. ಒಂದು ತಂದೆ ತಾಯಿ ಒಂದು ಮಗನ್ನ ರೆಡಿ ಮಾಡಿ ಬೆಳಿಗ್ಗೆ ಶಾಲೆಗೆ ಕಳಿಸ್ಬೇಕಂದ್ರೆ ನಾವೆಲ್ಲ ಎಷ್ಟು ಕಷ್ಟಪಡ್ತೇವೆ ಅಂದ್ರೆ ನಮಗೆ ಗೊತ್ತದು. ಅವನ ಒಬ್ಬನ್ ರೆಡಿ ಮಾಡಿಸಿ ಶಾಲೆಗೆ ಹಚ್ಚೋ ತನಕ ಟೆನ್ಷನ್ ಮಾಡ್ಕೊಂಡಿರ್ತೇವೆ. ಇಂಥ 100 ಮಕ್ಕಳನ್ನ ಅವ್ರ ಒಂದು 10-12 ಜನ ಟೀಚರ್ಗಳು ಸಲುಬೇಕು. ನಾವು ಎಲ್ಲ ಅರ್ಥ ಮಾಡ್ಕೋಬೇಕು. ಪೇರೆಂಟ್ಸ್ಗಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿ, ಈ ವಿದ್ಯಾ ಕಲಿಕೆ ಮಠದಲ್ಲಿ ಕಲ್ತ್ರೆ ಇದು ಏನೈತೋ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗ್ಬೇಕಂದ್ರೆ ಮಠದ ಶಾಲೆಯಲ್ಲೇ ಓದಿಸ್ಬೇಕು. ಮಠದ ಶಾಲೆಯಲ್ಲೇ ಓದಿಸ್ಬೇಕು. ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ಇವತ್ತು ಹೊರ ದೇಶದಲ್ಲಿ ಕೂಡ ಕೀರ್ತಿ ಪಡೆದಿದ್ದಾರೆ.
ಹೊರ ದೇಶದಲ್ಲಿ ಕೂಡ ನೌಕರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನಮ್ಮ ಗುರುಗಳ ಒಂದು ಆಶೀರ್ವಾದ ಏನಿದೆ ಗೊತ್ತಿಲ್ಲ. ಈ ಮಠದಿಂದ ಯಾರು ಹೋದ್ರು ಕೂಡ ಅವ್ರ ನೌಕರಿ ಇಲ್ದಂಗೆ ಯಾರೂ ಹೊರಗಿಲ್ಲ. ಇಲ್ಲಿಂದ ಹೊರಗಡೆ ಮಠ ಬಿಟ್ಟು ITI ಕಾಲೇಜ್ ಹುಡುಗರು ಹೋದ್ರು, ಡಿಗ್ರಿ ಕಾಲೇಜ್ ಹುಡುಗರು ಹೋದಂದ್ರೆ ಒಂದು ಸಾಧನೆ ಮಾಡಿದ್ದಾರೆ. ಒಂದು ಸಾಧನೆ ಮಾಡಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇಂಥ ಒಂದು ಮಠದ ಈ ಜಾಗದಲ್ಲಿ ನೀವು ನಾವು ಎಲ್ಲ ಪುನೀತರಾಗೋಣ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ಮುಂದಿನ ಭವಿಷ್ಯ ಕಟ್ಟಕ್ಕೋಸ್ಕರ ಒಬ್ಬ IAS ಅಧಿಕಾರಿ ಆಗಿರ್ತಕ್ಕಂಥವ್ರು ವಿದ್ಯೆಗೆ ಎಷ್ಟು ಒಂದು ಮಹತ್ವ ಇದೆ ಅಂದ್ರೆ, ಈ ದೇಶದ ಪ್ರಧಾನಮಂತ್ರಿ ನಾಮಪತ್ರ ಕೊಡ್ಲಿಕ್ಕೆ ನಾವು ಚುನಾವಣೆ ನಿಂತಾಗ ಹೋದಾಗ ಆ IAS ಆಫೀಸರ್ ಅವ್ರು ಎದ್ದು ನಿಂದ್ರಂಗಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಹೋದ್ರು ಕೂಡ ಒಬ್ಬ ಪ್ರಧಾನಮಂತ್ರಿ ನಿಂತು ಅವ್ರಿಗೆ ನಾಮಪತ್ರ ಸಲ್ಲಿಸಬೇಕು. ಅದು ವಿದ್ಯೆಗಿರತಕ್ಕಂಥ ತಾಕತ್ತದು. ಇಂಥ ಒಂದು ವಿದ್ಯೆಗಿರ್ತಕ್ಕಂಥ ತಾಕತ್ತು ಇಲ್ಲಿಂದನ ನೀವು ಬೆಳೆಸ್ಕೊಂಡು ಹೋಗ್ಬೇಕು. ನೀವು ನಿಮ್ಮ ಮಕ್ಕಳ ಭವಿಷ್ಯ ಬರೇ ಶಿಕ್ಷಕರ ಮೇಲೆ ಬಿಡಬಾರ್ದು. ತಂದೆ ತಾಯಿಗಳು ನೀವು ಕೂಡ ಮಕ್ಕಳನ್ನ ಪಾಲಿಸ್ಬೇಕು. ಮತ್ತೆ ಏನು ಓದಿಸಿದಾರ, ಶಾಲೆಯಲ್ಲಿ ಏನ್ ಮಾಡಿದಾರ. ಇವತ್ತು ಸಂಜೆ ನಾವು ಖಾಲಿ ಇದ್ದರು ತಂದೆ ತಾಯಿಗಳು, ಎಷ್ಟೋ ಮಂದಿ ಅಫಿಷಿಯಲ್ಗಳಿದ್ದೀರಿ, ಅವರೆಲ್ಲ ಮಕ್ಕಳಿಗೆ ಇವತ್ತು ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಮಠದ ಶಾಲೆಯಲ್ಲಿ ಏನ್ ಕಲಿಸ್ಕೊಟ್ಟಿದ್ದಾರೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನೀವು ಕೂಡ ತಂದೆ ತಾಯಿಗಳು ಭಾಗಿಯಾಗಬೇಕು. ಶಿಕ್ಷಣ ಕೊಡಿಸ್ಬೇಕಂದ್ರೆ ಬರೀ ಶಿಕ್ಷಕರಿಗೆ ಅಷ್ಟೇ ಅಲ್ಲ ಕರ್ತವ್ಯ, ನಮ್ಮ ತಂದೆ ತಾಯಿಗಳು ಕರ್ತವ್ಯ ಕೂಡ ಇರ್ತದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ನಮ್ಮ ಮಕ್ಕಳ ಭವಿಷ್ಯ ಉತ್ತಂಗಕ್ಕೆ ಏರಿಸಲಿಕ್ಕೆ, ನಮ್ಮೂರು ವಿದ್ಯಾಕಾಶಿಯಾಗಿ ನಮ್ಮ ಊರಿನ ಕೀರ್ತಿ ಪಸರಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಗುರುಗಳು, ನಿಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಈ ಊರಿನ ಕೀರ್ತಿ ಮೆರುಗುವನ್ನು ನಮ್ಮ ಭೂಪಟದ ಇತಿಹಾಸದಲ್ಲಿ ಉಳಿಯುವ ರೀತಿಯಲ್ಲಿ ಈಗ ಆಲ್ರೆಡಿ ಅದು ನೇಮಿಸಿದ್ದಾರೆ. ಇನ್ನು ಮುಂದೆ ನಿರ್ಮಿಸಿದ್ದಾರೆ ಅವರು ಕೂಡ. ನೀವು ಎಲ್ಲರೂ ಸೇರಿ ಮಠ ನಮ್ದು, ಜಾತಿ ಇಲ್ಲ, ಭೇದ ಇಲ್ಲ, ಪಂಥ ಇಲ್ಲ. ಇವತ್ತು ಅನ್ನದಾಸೋಹ ಅವರೇ ಅಡಿಗೆ ಮಾಡಿ 450 ಮಕ್ಕಳಿಗೆ ಇವತ್ತು ಉಚಿತ ದಾಸೋಹ ನೀಡ್ತಾರೆ. ಯಾವುದೇ ಸರ್ಕಾರದ ₹1 ಸೌಲಭ್ಯ ಇಲ್ಲ, ಸರ್ಕಾರದ ಒಂದು ಸಹಾಯ ಇಲ್ಲ. ಅವರ ಸ್ವಂತ ಉಳಿಮೆಯಲ್ಲಿ ಅವರು ರಾತ್ರಿ ಎಲ್ಲ ನಿದ್ದಿಗೆಟ್ಟು ನೀರು ಕಟ್ಟಲಿಕ್ಕೆ ರಾತ್ರಿ 12 ಗಂಟೆಗೆ ಹೋಗ್ತಾರೆ. ಆಯ್ತು ಸರ್. ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಮಕ್ಕಳ ಕಾರ್ಯಕ್ರಮ ಇದೆ. ಆದ್ರೂ ನಾವು ಇಂಥ ವೇದಿಕೆಗೆ ಒಂದು 4 ನುಡಿಗಳು ಹೇಳಲೇಬೇಕು. ವೇದಿಕೆ ಅಂತ ಮಾಡಿದ ಮೇಲೆ ಹೇಳಲೇಬೇಕು. ಅದನ್ನು ವಿಚಾರ ಹೇಳಿದೇವೆ. ಒಂದು 10-15 ನಿಮಿಷ ಲೇಟ್ ಆದ್ರೂ ಏನಾಗೋದಿಲ್ಲ. ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಬಸವರಾಜ್ ಸರ್ ಮಾಡ್ಲಿ ಅಂತ ಹೇಳಿ ನಮ್ಮ ಗುರುಗಳ ಬಗ್ಗೆ ನಾವು ಇನ್ನು ಸಾಕಷ್ಟು ವಿಚಾರಗಳು ಬೇರೆ ವಿಷಯದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭವಿಷ್ಯವನ್ನು ನಿರ್ಮಿಸುವುದು ಬರೀ ಶಿಕ್ಷಕರ ಕೆಲಸ ಅಲ್ಲ, ಪೋಷಕರ ಕೆಲಸವೂ ಅಷ್ಟೇ ಮುಖ್ಯ ಎಂದು ತಿಳಿಸಿಕೊಟ್ಟಿರ್ತಕ್ಕಂಥ ತಮ್ಮ ವಿಚಾರಗಳನ್ನ ಸುದೀರ್ಘವಾಗಿ ಎಲ್ಲರಿಗೂ ವ್ಯಕ್ತಪಡಿಸಿರ್ತಕ್ಕಂಥ ಸಲಾಂ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮೀದೇವಿ ಅವರ ಹುಟ್ಟುಹಬ್ಬ ಇರುವುದರಿಂದ ಅವರಿಗೆ ಸನ್ಮಾನ ಮಾಡ್ತೀವಿ. ಮುಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಹಾಜರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಮತ್ತು ಪೋಷಕರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನನ್ನ ಬರ್ತಡೇನ ಇಲ್ಲಿ ಅಜ್ಜರ ಹತ್ರ ಮಾಡಿದ್ದು ತುಂಬ ಖುಷಿ ಆಯಿತು. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೇನೆ. ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಈ ಮಕ್ಕಳ ವೇಷಭೂಷಣ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇದು ನೋಡೋದಕ್ಕೆ ತುಂಬ ಚಂದ. ಇಂಥ ಸಂದರ್ಭವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಕೂಡ ನಾನು ರೂವಾರಿಯಾಗಿದ್ದೇನೆ.
ಪೋಷಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ಆದಷ್ಟು ಸ್ಪರ್ಧಾರ್ಥಕ ಪರೀಕ್ಷೆ, ಮೊರಾರ್ಜಿ, ನವೋದಯ ಇದಕ್ಕೆ ಮಕ್ಕಳನ್ನು ಈಗಿಂದಲೇ ತಯಾರಿ ಮಾಡಿ ಅಂತ ಹೇಳ್ತಾ ನನಗೆ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮೀದೇವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮ ಕುರಿತು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮದೇವ ಹಾಲಲ್ಲದ್ದು ನೀರಲ್ಲದ್ದು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಆರಾಧ್ಯ ದೈವ ಕೋಲಶಾಂತೇಶ್ವರರ ಮನೋಮಂದದಲ್ಲಿ ಸ್ಮರಿಸಿ ಈ ಚನ್ನವೀರೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಲಕ್ಷ್ಮೀದೇವಿಯವರವರೇ, ಪಾಟೀಲ್ ಪ್ರಶಾಂತ್ರವರೇ, ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಂಥ ಸುರೇಶ್ ಅವರವರೇ, ಚನ್ನವೀರೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಂಥ ಬಸವರಾಜ್ ಅವರೇ, PSSನ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ್ ಅವರವರೇ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸಲಾಂ ಸಾಹೇಬರವರೇ, ಶಿಕ್ಷಕ ವೃಂದದ ಗುರುಮಾತೆಯರೇ ಹಾಗೂ ಪೋಷಕರೇ, ಮುದ್ದು ಮಕ್ಕಳೇ, ಪ್ರಾಥಮಿಕ ಸುದ್ದಿ ಮಾಧ್ಯಮ ಪ್ರತಿನಿಧಿಗಳು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನೀವೆಲ್ಲ ಭಾಷಣ ಕೇಳಕ್ ಬಂದಿಲ್ಲ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತೇವೆ. ನೀವೆಲ್ಲ ಬಂದದ್ದು ಮಕ್ಕಳ ಒಂದು ಆಟ ಪಾಠ, ಅವರ ಕಲವರ, ಅವರ ಡ್ರೆಸ್ಸು, ಅವರ ಕುಣಿತ, ಅವರ ನೃತ್ಯಗಳನ್ನು ನೋಡ್ಲಿಕ್ಕೆ ಆಸಕ್ತರಾಗಿ ಬಂದಿದ್ದೀರಿ. ಆದರೂ ನಾನು ಸಲಾಂ ಸಾವ್ರವ್ರ ಬೇಡ, ಬರೀ ಹುಡ್ರ ಇದನ್ನು ಮಾಡ್ರಿ ಅಂತಂದು ತಪ್ಸನಕ್ಕೆ ನೋಡಿದೀನಿ ನಾನು ಭಾಳಷ್ಟು. ಕಾರ್ಯಕ್ರಮ ಬೇಡ, ಬರೀ ಇದನ್ನು ಮಾಡಿಬಿಡ್ರಿ ಅಂತಂದು. ಆದರೂ ಇಲ್ಲ, ಬರ್ರಿ ಅಂತಂದು ಬಂದಾರ. ಅದಕ್ಕೆ ನಾನೇನು ಭಾಳಷ್ಟು ಮಾತಾಡೋದಿಲ್ಲ, 1-2 ತಾಸು ಮಾತಾಡ್ತಾನೆ ಅಷ್ಟು. ಹೀಗಾಗಿ ಇವತ್ತೆಲ್ಲ ನೀವು ಮಕ್ಕಳ ಅವರ ಡ್ರೆಸ್ ಹಾಕಿರೋದು, ಅವರ ಕುಣಿತಕ್ಕ ಒತ್ತಾಯಕ್ಕೆ ನೀವು ಬಂದಿರ. ಅಪ್ಪ ಇವತ್ತು ನನ್ನ ಡ್ರೆಸ್ ಇದೆ, ಕುಣಿತ ಐತಿ, ಡ್ಯಾನ್ಸ್ ಇದೆ, ನೀವು ಬರಲೇಬೇಕು ಅಂತಂದು ನಿಮ್ಗೆಲ್ಲ ಬಹಳಷ್ಟು ಒತ್ತಾಯ ಮಾಡಿರ್ತಾರ. ಈ ಮಕ್ಕಳಂದ್ರೆ ಅಷ್ಟು ಚಂದ. ಮಕ್ಕಳ ಆಟ ಪಾಠ, ಅವರ ನೃತ್ಯಗಳನ್ನು ನೋಡ್ಲಿಕ್ಕೆ ಬಹಳಷ್ಟು. ಅದ್ರಾಗಂತೂ ನಮ್ಮ ಹಳ್ಳಿ ಮಕ್ಕಳಿಗೆ, ಹಳ್ಳಿ ತಂದೆ ತಾಯಿಗಳಿಗಂತೂ ಏನು ಸೌಂಡ್ ಸರಿಸಿಲ್ಲ. ಮಕ್ಕಳಿಗಂತೂ ಮಕ್ಕಳಂದ್ರೆ ಸಾಕವ್ರಿಗೆ ಎಷ್ಟು ಪ್ರೀತಿ ಮಕ್ಕಳಿಗೆ ತಾಯಿ ಅಂದ್ರೆ ಸಿಟಿ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೂ ಬಹಳಷ್ಟು ವ್ಯತ್ಯಾಸ. ಒಬ್ಬ ಹಳ್ಳಿ ತಾಯಿ ಮಕ್ಕಳಂದ್ರೆ ಎಷ್ಟು ಮುದ್ದೆ ಹಾಕಿ ಹೊಲಕ್ಕೆ ಹೋಗಿರ್ತಾಳೆ. ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ಏನೋ ಬಿಟ್ಟು ಹೊತ್ಕೊಂಡು ಬಹಳಷ್ಟು ಭಾರವಾಗಿ ಮನೆ ಬರ್ತಾ ಇರ್ತಾಳೆ. ಮನೆ ಬಂದಂತ ಸಂದರ್ಭದಲ್ಲಿ ಹಾದ್ಯಾಗ ಮಗು ಕಾಣ್ತಂದ್ರೆ ಅಮ್ಮ ಅಂತಂದು ಹೇಳಿದ್ರೆ ತಲೆ ಮೇಲೆ ಎಷ್ಟೇ ಭಾರ ಇದ್ರು ಸಹಿತಕ್ಕ ಆ ಮಗುವನ್ನ ಮತ್ತೆ ಮಕ್ಕಳದಲ್ಲಿ ಇಟ್ಕೊಳ್ತದ. ತಾಯಿಯ ಪ್ರೀತಿ ಇದು, ತಾಯಿ ಪ್ರೀತಿ. ಆ ಮಕ್ಕಳನ್ನ 1 ವರ್ಷ ಮದುವೆ ಆಗಿ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಮಕ್ಕಳು ಆಗ್ಲಿಲ್ಲ ಅಂದ್ರೆ ಯಾಕೆ ಅಂಡ್ಕಂಡು ದೇವ್ರುಗಳೆಲ್ಲ ನಮ್ಮ ನೀವು ಹರಕೆ ಹೊತ್ತು ಮಕ್ಕಳನ್ನ ಪಡಿತಾ ಇದ್ರು. ಅದಕ್ಕೆ ಆ ಜಾನಪದ ಗೀತೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಹೇಳ್ತದಾರು, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಡೆಲೆ ಹಾಸುಂಡು ಬೀಸಿ ಒಗೆದಂಗ, ಹಾಸುಂಡು ಬೀಸಿ ಒಗೆದಂಗ. ಹಿಂಗ ಮಕ್ಕಳಿಲ್ಲ ಅನ್ನತ್ತಿಗೆ ಬಾಡಿಗೆ ಎತ್ತು ದುಡಿದಂಗ ನಾವು ಯಾರಿಗೆ ದುಡಿಬೇಕು, ಯಾರಿಗೆ ಇದನ್ನು ಮಾಡಬೇಕು ಅಂತ ತಿಳಿದುಕೊಂಡು ತಾಯಿ ಹಲವು ದೇವರಿಗೆ ಹರಕೆ ಹೊತ್ತು ಮಗವನ್ನ ಪಡಿತಾರೆ. ಅಂಥ ಒಂದು ಮಗವನ್ನ ಪಡೆದಾಗ ನೀವೆಲ್ಲ ಮತ್ತೆ ಮಗು ಆಗ್ತಾ ಇದೆ. ಅವಾಗ ಹೇಳ್ತಾ, ಬ್ಯಾನೆಯ ತಿನ್ನುವಾಗ ಬ್ಯಾಡವ ಮಕ್ಕಳು, ಹರಕೆ ಹೊತ್ತು ಗರ್ಭವತಿ ಆಗ್ತಾಳೆ. ಗರ್ಭವತಿ ಆಗುವಂತ ಸಂದರ್ಭದಲ್ಲಿ ಹೆರಿಗೆ ಆಗೋ ಹೇಳ್ತಾನೆ. ಈಗ ಹೆರಿಗೆಗೆ ನೋವು ಇಲ್ಲ ಬಿಡಿ, ಹೆರಿಗೆ ತಿನ್ನಂಗಿಲ್ಲ, ನೋವು ತಿನ್ನಂಗಿಲ್ಲ, ಹೆರಿಗೆ ಆಗಂಗಿಲ್ಲ, ಆಪರೇಷನ್ ಎಲ್ಲ. ಅವಾಗ ಆ ತಾಯಿ
ಏನೋ ಹೇಳಕ್ಕಿತ್ತು. ಮಕ್ಕಳನ್ನ ಹೆರುವಂತ ಸಂದರ್ಭದಲ್ಲಿ ಆ ತಾಯಿ ಇದನ್ನೇನೋ ಹೆರಿಗೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಕಂದನ ಕೊಡಿಸಿವನೆ ಬಂಧನ ಪಡಲಾರೆ ಬಂಜಂಬ ಶಬ್ದ ಹೊರಲಾರೆ ಬಂಜಂಬ ಶಬ್ದ ಹೊರಲಾರೆ ಜಗದಾಗ ಬಂಜೆಂಬ ಶಬ್ದ ಹೊರಲಾರೆ. ಇಷ್ಟೆಲ್ಲ ದೇವ್ರ ಹರಕಿ ಹೊತ್ತು ತಗೊಂಡ್ಬಂದಂತ ತಾಯಿ ಹೆರಿಗೆ ತಿನ್ನುವಂತ ಹೆರಿಗೆ ಮಾಡುವಂತ ಸಂದರ್ಭದಲ್ಲಿ ಆ ತಾಯಿ ನೋವನ್ನ ಹೆರಿಗೆ ತಿನ್ನುವಂತ ಸಂದರ್ಭದಲ್ಲಿ ಬೇಡವ ಕಂದ ಅಂತ 101 ಮಕ್ಕಳನ್ನ ಕೊಡುವಂತ ಕೇಳ್ತಾಳೆ. ಅಂಥ ಒಂದು 101 ಮಕ್ಕಳನ್ನ ಪಡೆದಂತ ಕೊಡುವಂತಂದು ದೇವರನ್ನ ಬೇಡ್ಕೊಂಡಂತ ತಾಯಿ ನಿಮ್ಮೆಲ್ಲರಿಗೂ ಸುಖ ಸಂತವನ್ನ ಹರಿಸ್ತಾ ಇದ್ದಾಳೆ ಅಂತಂದು. ಈ ರೀತಿಯಾಗಿ ನಾವು ಅನೇಕ ಮಕ್ಕಳಿಗೆ ತಾಯಿಯಾಗಿ ಇವತ್ತು ಅವರ ಕಲರವವನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಆ ದಿಸೆಯಲ್ಲಿ ಮಕ್ಕಳ ಒಂದು ಆಟ ಪಾಠಗಳನ್ನು ನೀವು ನೋಡಿ, ನಮ್ಮ ಸಲಾಂ ಸಾಹೇಬ್ರು ಹೇಳಿದ್ರು, ನಮ್ಮ ಪ್ರಶಾಂತ್ ಪಾಟೀಲ್ ಹೇಳಿದ್ರು, ನಮ್ಮ ಸರ್ ಹೇಳಿದ್ರು, ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅಂತ. ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಏನಾಗ್ತದೆ, ಸಂಸ್ಕಾರ ಕೊಡದಿದ್ರೆ ಏನಾಗ್ತದೆ ಅನ್ನೋ ಒಂದು ಉದಾಹರಣೆ, ಬಹಳಷ್ಟು ಉದಾಹರಣೆಗಳಿದ್ದಾವೆ, ಅದರಲ್ಲಿ ಒಂದು ಹೇಳ್ತದೆ ಅಂತ. ಒಬ್ಬ ತಾಯಿ ಮಗುವನ್ನ ಬೆಳೆಸ್ತಾ ಇದ್ದಾಳೆ. ಸಂಸ್ಕೃತಿ ಸಂಸ್ಕಾರ ಇಲ್ಲದಂಗೆ ಬೆಳೆಸ್ತಾ ಇದ್ದಾಳೆ. ಹೆಂಗೆ ಬೆಳೆಸ್ತಾ ಇದ್ದಾಳೆ ಅಂದ್ರೆ, ಆ ಹುಡುಗ ಆಡ್ತಾ ಒಂದು ಹುಡುಗ ಬಾಳೆಹಣ್ಣು ಕತ್ಕೊಂಡ್ಬಂದ ಅಂಗಡಿಯಾಗ ಹೋಗಿ ಬಾಳೆಹಣ್ಣು ಕತ್ಕೊಂಡ್ಬಂದ. ಆ ತಾಯಿ ಮಗಳು ಬೈಲಿಲ್ಲ, ಬಹಳ ಶಾಬಾಸ್, ಬಾಳೆಹಣ್ಣು ರಸಬಾಳೆಹಣ್ಣು ಇದ್ದು ಬಹಳಷ್ಟು ಇನ್ನೊಂದು 2 ತರ್ಬೇಕಿಲ್ಲ ಅಂತಂದು ಮಗನಿಗೆ ಶಾಬಾಸ್ಗಿರಿ ಕೊಟ್ಲು. ಆ ಮಕ್ಕಳಿಗೆ ಶಾಬಾಸ್ಗಿರಿ ಕೊಟ್ಟಾಗ ಅವನು ಮತ್ತೊಂದು ಕಲ್ಕೊಂಡ್ ಬರ್ತಾನ. ಅವಾಗೂ ಸಹಿತಕ್ಕ ತಾಯಿ ಬೈಲಿಲ್ಲ, ಇದು ಕಳ್ತನ ಮಾಡಬಾರ್ದು, ಈಗ ಹಾಗೆ ಈಗ ಅಂತಂದು ಏನು ಹೇಳಿಲ್ಲ. ಅವಾಗೂ ಶಾಬಾಸ್ಗಿರಿ ಕೊಡ್ತದಾಳೆ. ಅವ ಮುಂದೆ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳನಾಗ್ತಾನ. ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳನಾಗಿ ಇವನು ಹಿಂಗ ಬಿಟ್ಕೊಂತ ಹೋದ್ರೆ ಕೋರ್ಟ್ಗೆ ಹೋಗಿ ಅವನನ್ನ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆ ಮಾಡ್ಬೇಕು ಅಂತಂದು ಆದೇಶ ಆಗ್ತದೆ. ಅವಾಗ ಆ ಹುಡುಗ ಹೇಳ್ತಾ ಇದ್ದಾನೆ, ಆ ಮನುಷ್ಯ ಹೇಳ್ತಾ ಇದ್ದಾನೆ, ಇಲ್ಲ ಗಲ್ಲು ಶಿಕ್ಷೆ ನನಗೆ ಕೊಡ್ಬೇಡ್ರಿ, ನನ್ನ ತಾಯಿ ಕೊಡ್ರಿ ಅಂತ. ಕಳು ಮಾಡಿದವ ನೀನು, ಅನುಭವಿಸಿದವನು ನೀನು, ಹೀಗಾಗಿ ನಿನಗೆ ಗಲ್ಲು ಶಿಕ್ಷೆ ಅಂತ. ಇಲ್ಲ ನನಗೆ ಕೊಡಬೇಡ್ರಿ, ಯಾಕಂದ್ರೆ ನಾ ಸಣ್ಣವನಿದ್ದ ಬಾಳೆಹಣ್ಣು ಕದ್ದೆ, ಅವಾಗ ನಮ್ಮ ತಾಯಿ ಪ್ರೋತ್ಸಾಹ ಕೊಟ್ಲು, ಕದಿಬಾರ್ದು ಅಂತಂದು ಹೇಳಿಲ್ಲ. ಮತ್ತೊಂದು ಕದ್ದೆ, ಅವಾಗ ನನ್ನ ತಾಯಿ ಪ್ರೋತ್ಸಾಹ ಕೊಟ್ಲು, ನನಗೆ ಕದಿಬೇಡ ಅಂತಂದು ಹೇಳಿಲ್ಲ. ಅದಕ್ಕೆ ನನಗೆ ಸಂಸ್ಕಾರವನ್ನ ಕೊಡ್ಲಿಲ್ಲಕಿ ನಾನು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳನಾದೆ. ಇವತ್ತು ಗಲ್ಲು ಶಿಕ್ಷೆ ನನಗೆ ಕೊಡೋದು ಬದಲಿ ನನ್ನ ತಾಯಿ ಕೊಡ್ರಿ ಅನ್ನುವಂಥ ಮಾತನ್ನ ಆ ಮಗು ಹೇಳಿದಂತ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ. ವಿದ್ಯೆ ಬಹಳಷ್ಟು ಶ್ರೇಷ್ಠವಾದದ್ದು. ವಿದ್ಯೆ ಬಹಳಷ್ಟು ನಮ್ಮ ಸರ್ ಇವರು ಸಲಾಂ ಸಾಹೇಬ್ರು ಹೇಳಿದಾಗ, ಅಂಥ ಒಬ್ಬ ವಿದ್ಯೆ ಇತ್ತಂದ್ರೆ ಪ್ರಧಾನಮಂತ್ರಿ ಕ್ಷೇತ್ರಕ್ಕೆ ಅವನ ಹೆಸರು ಹೊಡಿಬೇಕು. ವಿದ್ಯೆಯೇ ಬಹಳಷ್ಟು ಮುಖ್ಯ. ಆ ದಿಸೆಯಲ್ಲಿ ಇವತ್ತು ನಮ್ಮ ಸಲಾಂ ಸಾಹೇಬ್ರು ಬಹಳಷ್ಟು ಪ್ರೀತಿಯಿಂದ ಹೇಳ್ತಿದ್ರು, ಮಠದ ಶಾಲೆಗೆ ಓದಿಸ್ರಿ ಅಂತ. ನೀವೆಲ್ಲರ ಓದಿಸ್ರಿ. ಅಲ್ಲಿ ಮಠದ ಶಾಲೆ ಒಳಗೆ ಓದುವಂಥ ಹುಡುಗರಿಗೆ ನೋಡ್ರಿ, ನಾನು ಹೊರಗೆ ಹೋದ್ನಂದ್ರೆ 2 ಕಿವಿ ಹಿಡ್ಕೋಬೇಕು. ಯಾರು ಹೇಳ್ಕೊಟ್ರ, ನಮ್ಮ ಮಿಸ್ಗಳು ಹೇಳ್ಕೊಟ್ಬಿಟ್ರು, ಅಚಾರಕ್ಕೆ ಬರತ್ನಿ ಶರಣ್ ಅಂತಂದು. ಅವ್ರು ಎಲ್ಲಿ ಹೀಗೆ ಹೊರತು 10 ಸಾರಿ ಕೇಳ್ತಿರ್ತಾರೆ. ಇಲ್ಲಿ ಜಾತಿ ಅವ್ರು ಹೇಳ್ದಂಗೆ ಜಾತಿ ಪಾತಿ ಏನಿಲ್ಲ, ಎಲ್ಲ ಕೂಡ ನೀನು ಅವರೆಲ್ಲ ಮಧ್ಯಾಹ್ನ ಊಟ ಮಾಡುವಂಥ ಸಂದರ್ಭದಲ್ಲಿ ನೋಡ್ಬೇಕು. ಇದರ ಮುಸ್ಲಿಮ್ಸ್ ಹುಡ್ರು ಅದಾರ, ಲಂಬಾಣಿ ಹುಡ್ರು ಅದಾರ, ಹುಡ್ರು ಅದಾರ, ಲಿಂಗಾಯತರ ಹುಡ್ರು ಅದಾರ, ಬೇರೆ ಬೇರೆ ಜನಾಂಗದ ಹುಡ್ರು ಇದ್ರು ಸಹಿತಕ್ಕ ಅವ್ರನ್ನೆಲ್ಲ ಕುತ್ಕೊಂಡು ತರದಿಷ್ಟು ಬಾಸ್ ತಂದು ಸಹಿತ ಹಂಚ್ಕೊಂತ ಕುತ್ಕೊಂಡು ತಿನ್ನುವಂಥ ಒಂದು ಸಂಸ್ಕೃತಿ ಕಾಣಂಗೆ ಇಲ್ಲ. ಆಮೇಲೆ ಎಷ್ಟೋ ಹುಡ್ರು ಬರ್ತಿರ್ತಾವೆ, ನಿಮ್ಗೆಲ್ಲ ವರದಿ ಸಂಜೆ ಕೊಟ್ಟ ಬಿಟ್ಟಿರ್ತಾರೆ, ಅಜ್ಜಾರು ಏನ್ ಮಾಡಿದ್ರು, ಇವ್ರು ಏನ್ ಮಾಡಿದ್ರು, ಸೇರ್ ಏನ್ ಹೇಳಿದ್ರು ಅಂತ. ಅಜ್ಜಾರ ಅವೇನು ಏನ ಸಣ್ಣ ಬರ್ತೀವಿ, ಹಿಂಗೆ ತಲೆ ಹುಡಿದ್ ನನ್ಗೆ ಹುಡ್ಡಿ ಆಡ್ತೀರಿ ಅಂತವ್ರು ಎಷ್ಟೋ ಬರ್ತಾವ. ಅಜ್ಜಾರ ನನಗೆ ತುತ್ತು ಕೊಡ್ರಿ, ಪ್ರಸಾದ ಕೊಡ್ರಿ, ಆಮೇಲೆ ಉಣಿಸ್ರಿ ಅಂತಂದು ಎಷ್ಟೋ ಹುಡ್ರು ಬರ್ತಿರ್ತಾವ. ಅವನ್ನೆಲ್ಲ ನೋಡಿದಾಗ ನಮಗೂ ಸೆತಕ್ಕ, ನಾವು ಎಷ್ಟೇ ಹೊಲದಲ್ಲಿ ದಣದು ಬಂದ್ರು ಸೆತಕ್ಕ ಆ ಮಕ್ಕಳ ಜೊತೆಗೆ ಆಡೋದು, ಅವ್ರನ್ನ ನಾವು ತಿನ್ಸೋದು ಉಣಿಸೋದು ನನಗೆ ಅಷ್ಟು ಸಂತೋಷ ಆಗ್ತದೆ. ಅಂಥ ಒಂದು ಮಕ್ಕಳ ಇದನ್ನ ನೀವೆಲ್ಲ ನೋಡ್ರಿ. ಅವ್ರು ಆಡುವಂಥ ಆಟ, ಅವ್ರು ಆಡುವಂಥ ಇದನ್ನ ನೋಡಿದಾಗ ನಿಮಗೂ ಸಹಿತ ಖುಷಿ ಆಗ್ತದೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಮಕ್ಕಳು ಇವತ್ತು ಆಟದಲ್ಲಿ ಇರಬಹುದು ಅಥವಾ
ಪಾಠದಲ್ಲಿ ಇರಬಹುದು, ಅವರೆಲ್ಲ ಹೇಳ್ತಿರ್ತಾರೆ ನಿಮಗೆ, ನಮಗೆ ಇವತ್ತು ಏನು ಟಿ ವಿ ಒಳಗೆ ನಮಗೆ ಪಾಠ ಮಾಡಕ್ಕಿರ್ತಾರೆ, ಟಿ ವಿ ಒಳಗೆ ನಮಗೆ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ, ಟಿ ವಿ ಒಳಗೆ ಪಾಠ ಹೇಳ್ಕೊಡ್ತಾರೆ, ಆ ದಿನ ನೋಡ್ತೇವೆ ಅಂತ ನಿಮಗೆಲ್ಲ ವರದಿ ಕೊಟ್ಟಿರ್ತಾರೆ ಅವರೆಲ್ಲ. ಆ ದಿಸೆಯಲ್ಲಿ ಇವತ್ತು ಇದರಲ್ಲಿ ಸಹಿತ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ತಿಳಿದುಕೊಂಡು ನಾನಾ ರೀತಿಯಲ್ಲಿ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಇವತ್ತು ಮಾಡಲಿಕ್ಕೆ ಆ ದಿಸೆಯಲ್ಲಿ ಇವತ್ತು ಮಕ್ಕಳ ಒಂದು ಕಲರವನ್ನು ನೋಡ್ರಿ ಅನ್ನುವಂಥ ಹೇಳಿದ್ರ ಜೊತೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಲಕ್ಷ್ಮೀದಿ ಅಣ್ಣಪ್ಪನವರು, ಅವರು ಬಹಳಷ್ಟು ಆ ಮನೆಗೆ ಬಂದ ಮೇಲೆ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಆಗಿಬಿಟ್ಟಿದ್ದಾರೆ. ಬರೀ ಲಕ್ಷ್ಮಿ ಅನ್ನೋದಕ್ಕಂತ ನಾವು ಭಾಗ್ಯದ ಲಕ್ಷ್ಮಿ ಅಂತಂದು ನಾವು ಅನ್ಬೇಕಾಗ್ತದೆ. ಬಹಳಷ್ಟು ಅವರು ವಿದ್ಯಾವಂತರು ಇರೋದ್ರಿಂದ ಬಹಳಷ್ಟು ಸಾಮಾಜಿಕವಾಗಿರುವಂಥ ಕೆಲಸಗಳನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಏನೇ ಇವತ್ತು ಶಾಲೆ ಮಕ್ಕಳಿಗೆ ಇಡೀ ತಾಲೂಕು ಮಟ್ಟದಲ್ಲಿರುವಂಥ ಗೌರ್ಮೆಂಟ್ ಶಾಲೆಗಳಿರ್ಬೋದು, ಬೇರೆ ಬೇರೆ ಶಾಲೆಗಳು ಇರ್ಬೋದು, ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಆಮೇಲೆ ಕಂಪ್ಯೂಟರ್ಗಳನ್ನು ಕೊಡಿಸ್ತಾ ಇದ್ದಾರೆ. ಬಹಳಷ್ಟು ಸಮಾಜ ಸೇವೆಯನ್ನು ತೊಡಗಿಸ್ಕೊಳ್ಳುವಂಥ ಮನೋಭಾವನೆ ಅವರಿಗೂ ಅವ್ರ ಪತ್ತಿಗೆ ಇದೆ. ಈ ದಿಸೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಲಿ. ಇವತ್ತೇ ಅವ್ರದ್ದು ಬರ್ತಡೆ ಹುಟ್ಟುಹಬ್ಬ ಬಂದದ್ದು ಭಾಳಷ್ಟು ಸಂತೋಷ. ಅವ್ರಿಗೆ ಬಂದು ಬೆಳಗ್ಗೆ ಕಂಡು ಹೋಗ್ತಿದ್ರು, ಇಲ್ಲ ನಾಳೆ ಐತೆ ಅದರ ನೀವು ಇರ್ಬೇಕು ಅಂತಂದ್ರು. ನಾನು ಬೇರೆ ಕಡೆ ಹೋಗಿದ್ದೆ, ಆದ್ರೆ ನೀವು ಹೇಳಿದಕ್ಕೆ ಬರ್ತಾನೆ ಅಂತ ಬಂದೆ. ಅವರು ಸಹಿತ ಇವತ್ತು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರ ಧರ್ಮ ಕಾರ್ಯ ಏನು ಪರೋಪಕಾರಂ ಇದಂ ಶರೀರಂ ಅಂತಂದು ಹೇಳ್ತಾರೆ. ಪರೋಪಕಾರಾಯ ವದಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ. ನದಿ ಪರರಿಗಾಗಿ ಹರಿತಿದೆ, ಮರ ಪರರಿಗಾಗಿ ಹಣ್ಣು ಕೊಡ್ತದೆ. ಈ ಶರೀರ ಪರರ ಸೇವೆಯನ್ನು ಮಾಡಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡಂಥವ್ರು ಲಕ್ಷ್ಮೀದೇವರು. ಈ ದೇವಿ ಅವರ ಕಾರ್ಯ ಹೀಗೆ ಹೆಚ್ಚು ಹೆಚ್ಚು ಮುಂದುವರಿಯಲಿ, ಸಮಾಜ ಸೇವೆ ಮೇಲೆ ಮುಂದಾಗಲಿ ಅನ್ನುವಂಥ ಅವರ ಪತಿಯವರ ಗುರಿ ಮುಂದೆ ಒಂದು ಇದೆ, ನಿಮ್ಗೆಲ್ಲರಿಗೂ ಗೊತ್ತೈತೆ, ಅದು ಈಡೇರಲಿ ಅನ್ನುವಂಥ ಮನಸ್ಸು ನಮ್ಮದು. ಮತ್ತು ಇಟ್ಗಳ್ಳಿ ಬಸಣ್ಣವರು ನಮ್ಮ ಸಲಾಂ ಸೇರಿದ ಭಾಳಷ್ಟು ಮುಗ್ಧ ಮನುಷ್ಯ. ಈ ಮಠದಲ್ಲಿ ಯಾವತ್ತೂ ಕೆಲಸದಲ್ಲಿ ಮುಂದಿರ್ತಾ ಇದ್ದಾರೆ, ಅವರಿಗೂ ಸಹಿತ ಒಳ್ಳೆಯದಾಗಲಿ. ಇನ್ನು ಸಲಾಂ ಸಾಹೇಬರು ಜಾತಿಯಲ್ಲಿ ಸಲಾಂ ಮುಸ್ಲಿಮ್ಸ್ ಆಗಿದ್ರು ಸಹಿತಕ್ಕೆ ಅವರು ನಾವು ಎಲ್ಲೇ ಕಡೆ ಹೋದ್ರೂ ಸಹಿತ ಕರ್ಕೊಂಡು ಹೋಗ್ತಿರ್ತೇವೆ. ನಮಗೆ 2 ಮಂದಿ ಭಾಳಷ್ಟು ಆತ್ಮೀಯರು. ಸಲಾಂ ಸಾಹೇಬ್ರು ಹೋದಾಗ ನಾವು ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಮಠಗಳಿಗೆ ಸ್ವಾಮಿಗಳ ಹತ್ರ ಹೋದಾಗ, ಬುದ್ಧಿ ನಾನು ಮುಸ್ಲಿಮ್ಸ, ಆದರೆ ಈ ಮಠದ ಅಭಿಮಾನಿ, ಈ ಮಠದ ಕಾರ್ಯಕರ್ತ, ಈ ಮಠದ ಬಗ್ಗೆ ನಾನು ಭಾಳಷ್ಟು ಇದ್ದನು. ಇದ್ರಾಗೇನೈತಿ ಮಠಕ್ಕೂ ಮುಸ್ಲಿಮಿಗೂ ಏನು ಸಂಬಂಧ ಅಂತ ಯಾರು ಕೇಳ್ಬೋದು. ನಾನು ಮುಸ್ಲಿಮ್ ಅಂತಂದು ಮೊದಲಿಗೆ ಹೇಳ್ಕೊಳೋರು ನಮ್ಮ ಸಲಾಂ ಸಾಹೇಬ್ರು ಎಲ್ಲ ಕಡೆ ಪರಿಚಯ ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ಆತ್ಮೀಯರಾಗಿ ಅನೇಕ ಕೆಲಸಗಳು ಅವರಿಂದ ನಾವು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಅಂಥ ಸಲಾಂ ಸಾಹೇಬ್ರು ಚಾಣಾಕ್ಷರವರು ಮಾತಿನಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಎಲ್ಲ ಇರೋದ್ರಿಂದ ನಾನು ಅವ್ರ ಕರ್ಕೊಂಡು ಹೋಗ್ತಿರ್ತೇವೆ. ಅವರಿಗೂ ಸಹಿತ ಈ ಮಠದ ಅಭಿಮಾನ. ಅವ್ರ ಮಗನ ಬಗ್ಗೆ ಅಂತೂ ಹೇಳಿದ್ರಲ್ಲಿ, ಅಜ್ಜಾರು ಹುಗ್ಗಿ ಕೊಟ್ಟರು, ಮುದ್ದೆ ಕೊಟ್ಟರು, ಅದನ್ನು ಕೊಟ್ಟರು, ಇಡ್ಲಿ ಕೊಟ್ಟರು, ಹೀಗೆಲ್ಲ ಮಕ್ಕಳು ನಿಮಗೆಲ್ಲ ಹೇಳಿರ್ತಾರೆ. ಅದೇಂತ ಸಲಾಂ ಸಾಹೇಬ್ರು. ಇನ್ನು ಪಾಟೀಲ್ ಅವ್ರ ಮಗ ಮೊನ್ನೆ ದೆಹಲಿ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಈ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಬಂದಿದ್ದಾನೆ. ಅದರ ಜೊತೆಗೆ ಅವ್ರ ಮಗಳು ಸಹಿತ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ. ಆಮೇಲೆ ಈ ಭಾಗದಲ್ಲಿ ಸದ್ಯ ಯುವ ಪೀಳಿಗೆಯಲ್ಲಿ ಇವರು ಪ್ರಥಮರಾಗಿ ಎಲ್ಲ ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಅವ್ರಿಗೂ ಸಹಿತ ಒಳ್ಳೆಯದಾಗಲಿ. ಇನ್ನು ನಮ್ಮ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಸುರೇಶ್ ಅವರು, ಅವರ ಹುದ್ದೆಗಳನ್ನು ಹೇಳಕ್ಕೆ ನಮಗೆ ಸಮಯ ಸಾಲದಲ್ಲ. ಯಾವಾಗ ಮಾಡ್ತಾರೋ, ಯಾವಾಗಿಲ್ಲೋ, ಯಾವ ಸಮಯದಾಗ ಹೇಳ್ತಾರೋ. ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು, ಬೇರೆ ಕಾಲೇಜಿನ ಲೆಕ್ಚರು, ಆಮೇಲೆ ಲಾಯರು, ಆಮೇಲೆ ಪತ್ರಿಕಾ ವರದಿಗಾರರು, ಇನ್ನೂ ಏನೇನೋ ಅದಾವ, ಸೊಸೈಟಿ ಡೈರೆಕ್ಟ್ರು, ಇಂಥವನ್ನ ಎಲ್ಲವನ್ನೂ ಯಾವ ರೀತಿಯಲ್ಲಿ ಅವರು ಅರೇಂಜ್ ಮಾಡ್ತಾ ಇದ್ದಾರೋ ಆದರೂ ಸಹಿತ ಮಠದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರಿಗೂ ಸಹಿತ ಅಭಿನಂದನೆ ಹೇಳಿ, ತಾಯಂದಿರು, ಮುದ್ದು ಮಕ್ಕಳು ಅವರೆಲ್ಲ ಒಂದು ಇದನ್ನು ನೀವು ಶಾಂತ ರೀತಿಯಿಂದ ನೋಡ್ರಿ, ಕುಣಿರಿ, ನೀವು ಸಂತೋಷ ಪಡ್ರಿ ಅನ್ನುವಂಥ ಮಾತುಗಳನ್ನು ಹೇಳಿ, ಮತ್ತು ನಮ್ಮ ಶಿಕ್ಷಕ ವೃಂದದವರು ಅವರಂತೂ ಬಿಡ್ರಿ, ಏನು ಪುರ್ಸತ್ತಿಗೆ ಒಂದು 15-20 ದಿವಸದಿಂದ TV ಹಾಕ್ಯಂದು 2-3 TV ಇದು ಇದಾವೆ, TV ಅವೆಲ್ಲ ಹಾಕ್ಯಂದು ಅವ್ರನ್ನ ಭಾಳಷ್ಟು ತರಬೇತಿ, ಬರೀ ಡ್ಯಾನ್ಸು ಇದಕ್ಕೆ ತರಬೇತಿ ಅಲ್ಲ. ನಮಗೆ ಇಂಗ್ಲೀಷ್ ಬರಲ್ಲ,
ನಮಗೆ ಇಂಗ್ಲೀಷ್ ಬರೋದಿಲ್ಲ ರತ್ನಿಗೆ ಹುಡುಗರು ಕುತ್ಕೊಂಡು ನಾನು ಕೇಳ್ತಿರ್ತೇನೆ. ಹುಡುಗರ ಕ್ಲಾಸ್ನಾಗ ಹೋಗ್ತಿರ್ತೇನೆ. ಕ್ಲಾಸ್ನಾಗ ಕುತ್ಕೊಂಡಾಗ ಇದಕ್ಕೇನಂತಾರ ಅಂತ ಕೇಳಿದಾಗ ಅವ್ರು ಕೊಡುವಂಥ ಉತ್ತರ ನನಗೆ ಭಾಳಷ್ಟು ಒಂಥರ ಸಂಕೋಚ ಆಗ್ತದೆ. ಅಷ್ಟು ಒಂದು ಚೆನ್ನಾಗಿ ಅವರು, ಯಾಕಂದರೆ ಡಿಗ್ರಿ ಆದಂಥವ್ರು, ಇದು ಬಿ ಎಡ್ ಆದಂಥವ್ರು ಅದಾರೆ. ಹೀಗಾಗಿ ಅವರು ಭಾಳಷ್ಟು ಮಕ್ಕಳನ್ನು ತಯಾರಿ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಮತ್ತು ನಮ್ಮ ಬಸವರಾಜ್ ಸರ್ ಅಂತೂ ಅವರ ಡ್ರೈವರು, ಅವರ ಇದು ಚಾಲನೆನ ಅವ್ರ ಅಣ್ಣ ತಮ್ಮ ಸೇರಿಕೊಂಡು ಅವ್ರ ಮನೆಯವ್ರೆ ಅವ್ರು ನೋಡಿ 1 ವರ್ಷದ ಕೂಸು ಐತಿ, ಆ ಕೂಸನ್ನು ಸಹಿತ ಮನೆಗೆ ಬಿಟ್ಟಿಲ್ಲ, ಇಲ್ಲೇ ಕೂತ್ಕೊಂಡು ತೊಟ್ಲ ಕಟ್ತದ. ಇಲ್ಲೇ ಕೂತ್ಕೊಂಡು ತೊಟ್ಲ ಕಟ್ಕೊಂಡು ಆ ಮಗುನ ಸಂತಾನ ಮಾಡ್ಕೊಂಡು ಮತ್ತೆ ಪಾಠ ಮಾಡ್ತಾ ಇದ್ದಾರೆ. ಆ ಹುಡುಗರು ಬಂದಂಥ ಭಾಳಷ್ಟು ಸಂತೋಷ. ಆ ರೀತಿಯಲ್ಲಿ ಇವತ್ತೆಲ್ಲ ರೀತಿಯ ಬರೇ ನಾನು ಒಬ್ಬರೇ ಅಲ್ಲ, ಇದು ಮಠ ನಿಮ್ಮದು. ನಾ ಹೇಳಿದ್ನಲ್ಲ ಮೊದಲಿಗೆ, ಮಠ ನಿಮ್ಮದು, ಶಾಲೆ ನಿಮ್ಮದು. ಇದು ಬೆಳೆಸೋದು ಉಳಿಸೋದು ನಿಮ್ಮ ಕೈಗೈತಿ. ನನ್ನಿಂದ ಏನೂ ಆಗೋದಿಲ್ಲ. ನನ್ನ ಒಬ್ಬರಿಂದ ಚಪ್ಪಾಳೆ ತಟ್ಟಿದ್ರೆ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ಆಗೋದಿಲ್ಲ, 2 ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಶಬ್ದ ಬರ್ತದೆ. ಹಾಗೆ ನೀವು ನಾವು ಸೇರಿದರೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಹೇಳಿ ಮತ್ತೆ ಮುಂದಿನ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನು ನೋಡ್ರಿ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಹೇಳಿ ನಾನು ಹೇಳೋದು. ಕ್ರೀಡೆಯಿಂದ ಕೂಡಿದ ಜೀವನ ಸಿಹಿಯಾದ ಹಾಲು ಜೇನು. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪೋಷಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕ್ರೀಡೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಬಹುಮಾನ ವಿತರಣೆಯನ್ನ ಮಾಡಲಾಗಿದೆ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ವಸಂತ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿ. 2025-26ನೇ ಸಾಲಿನಲ್ಲಿ ಏರ್ಪಡಿಸಲಾದ ಪೋಷಕರ ಆಟಗಳಲ್ಲಿ ವಿಜೇತರಾದ ಸ್ಪರ್ಧಾರ್ಥಿಗಳಿಗೆ ವಿಶೇಷ ಬಹುಮಾನ ವಿತರಣೆ. ಮೊದಲನೆಯದಾಗಿ ರಂಗೋಲಿ ಸ್ಪರ್ಧೆ. ಪ್ರಥಮ ಬಹುಮಾನ ಸುಸ್ಮಿತಾ. ದ್ವಿತೀಯ ಬಹುಮಾನ ಕವಿತಾ ಕ್ಯಾರ್ಕಟ್ಟೆ. ತೃತೀಯ ಬಹುಮಾನ ಮಧು ಕ್ಯಾರ್ಕಟ್ಟೆ. ಭಾಗ್ಯಮ್ಮ ರೇಖಾ ಅರಸೀಕೆರೆ. ಕವಿತಾ ಕ್ಯಾರ್ಕಟ್ಟೆ, ಮಧು, ಭಾಗ್ಯಮ್ಮ, ರೇಖಾ ಅರಸೀಕೆರೆ. ಬಹುಮಾನ ಮಾರುತಿ ಎಂ ಕುಮಾರ್ನಳ್ಳಿ. ಇವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಇರ್ತಕ್ಕಂಥ ಪೋಷಕರ ಆಟಗಳು ಎಲ್ಲ ಪೋಷಕರು ಭಾಗವಹಿಸ್ತಿದ್ರು, ಇನ್ನು ಬೆಳವಣಿಗೆ ಅಷ್ಟು ಪೋಷಕರು ಭಾಗವಹಿಸ್ತಿದ್ದಿಲ್ಲ. ದ್ವಿತೀಯ ಬಹುಮಾನ ಅಶ್ವಿನಿ ಜೀವಿ ಕ್ಯಾರ್ಕಟ್ಟೆ. ತೃತೀಯ ಬಹುಮಾನ ರುಬಿಯಾ ಅರಸೀಕೆರೆ. ದೇವಮ್ಮ ಕುಮಾರ್. ತೃತೀಯ ಬಹುಮಾನ ಆಶಾ ಕೆರೆಗುಡಳಿ. ಬಲೂನ್ ಬ್ಲಾಸ್ಟ್ ಅಲ್ಲಿ ಪೋಷಕರಿಗೆ ಬರಲಿಕ್ಕೆ ಬಹುಮಾನ ಮಂಜುನಾಥ ಜೋಶಿ ಲಿಂಗಾಪುರ. ದ್ವಿತೀಯ ಬಹುಮಾನ ಮಾರುತಿ ಎಂ ಕುಮಾರ್ನಳ್ಳಿ. ತೃತೀಯ ಬಹುಮಾನ ಮಲ್ಲಿಕಾರ್ಜುನ ಎಚ್ ಗುರು ಬಸವರಾಜ. ಮಲ್ಲಿಕಾರ್ಜುನ್ ಹಾವೇರಿ ಹಾಗೂ ಗುರು ಬಸವರಾಜ್ SM ಇವರು ವೇದಿಕೆ ಮೇಲೆ ಬರಬೇಕು. ಪ್ರಾರಂಭ ಮಾಡ್ಬೇಕು ನಾವೀಗ. ಅವ್ರ ಬದಲು ಅವ್ರ ಮನೆಯವ್ರು ಯಾರಾದ್ರೂ ಬರ್ಬೋದು, ಗುರು ಬಸವರಾಜ್ SM ಇವರ ಬದಲು. ಬನ್ನಮ್ಮ. ಬಹುಮಾನ ವಿತರಣೆಯನ್ನ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಶಿಕ್ಷಕಿ ವಸಂತ ಅವರಿಗೆ ಎಲ್ಲರೂ ಸನ್ಮಾನ ಇದು
ज्वाला सी जलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे, करता साया तेरा देवा श्री गणेश 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 देवा श्री गणेश। तेरी भक्ति तो वरदान है, जो कमाए वो धनवान है, इन किनारे की कश्ती है वो देवा तुझसे जो अनजान है। यूं तो मूषक सवारी तेरी सब पे है पहरेदारी तेरी, पाप की आंधियां नाक हो कभी ज्योति न हारी तेरी, अपनी तकदीर का वो खुद सिकंदर हुआ रे, भूल के ये जहां रे जिसकी सीने यहाँ रे, साथ पाया तेरा हे देवा श्री गणेश 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 देवा श्री गणेश। ರೆಡಿ ಆಗಿರ್ಬೇಕಂತ ಹೇಳ್ತಾ ಇರೋದು ನಾನು. ಪೋಷಕರು ಸ್ವಲ್ಪ ಹಿಂದೆ ಹೋಗ್ಬೇಕು. ಆ ಡೆಸ್ಕ್ಗಳು ಮಕ್ಕಳಿಗೋಸ್ಕರ ಹಾಕಿರ್ತಕ್ಕಂಥದ್ದು, ಇಲ್ಲ ಅಂದ್ರೆ ಕೂತ್ಕೋಬೇಕು. ನೀವು ಹಿಂದ್ಗಡೆ ಇರೋರಿಗೆ ಕಾಣಲ್ಲ, ಪೋಷಕರು ಕೂತ್ಕೋಬೇಕು ಕೆಳಗೆ. ತೆಗೆದಿಟ್ಟಿದ್ದೆ ನಿನ್ನ ಬಿಟ್ಟು ತಿನ್ನೋಕೆ ಕುಳಿತಾಯಿತೆ ಈ ದಿನ ಕಾಯ್ತಾಯಿತೆ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ ಸಾಗರ ದೂರ ಸಾವಿರ ತೀರೆ ಇಂಗದ ನೀರೇ ದೇವರ ತೀರೆ ನಾವು ಸೇರೋ ನಿನ್ನ ಇದರ ಅಂತೂ ನೂರು ಆನೆಯ ಬಲ Baby, my lovely baby.
ಚಿಂತೆಯೆಲ್ಲ ಹಾರಿದೆ, ನೋವು ಮಾಯವೇ ಆಗಿದೆ, ನಿನ್ನ ಪುಟ್ಟ ಕೈಯಲ್ಲಿ ಸುಖವಾಯಿತ ದೇವರು ನನಗೆ ಕೊಟ್ಟ. ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ, ಅಂಡಮಾನ್ ಅಂಡಮಾನ್ ನಿನಗೆ ವಂದನೆ. ಸಾಗರ ದೂರೇ ಸಾವಿರ ತೀರೇ ತುಂಗದ ನೀರೇ ದೇವರ ತೇರೇ, ನಾವು ಸೇರೋನು ನಾಯಿ ನೆಲ ಕಂತುಲು ಆನೆಯ ಬಲ. ಪ್ರೀತಿನ ಹೊತ್ತು ಬಂದೆ ಸಗೋಸಿ ಮುತ್ತ ಈಗ ಬಹಳ ಒಳ್ಳೆಯವ್ರು ನಮ್ಮಿಸ್ಸು 1ನೇ ತರಗತಿ ವಿದ್ಯಾರ್ಥಿಗಳಿಂದ ಬಹಳ ಒಳ್ಳೆಯವ್ರು ನಮ್ಮಿಸ್ಸು. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ, ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ. ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ, ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಆಟಕ್ಕ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ, ಆಟಕ್ಕ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ, ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ, ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ನಮ್ ಜೊತೆನೆ ಆಡ್ತಾರೆ, ಕೈ ಕೈ ಹಿಡಿದು ಹಾಡ್ತಾರೆ, ನಮ್ ಜೊತೆನೆ ಆಡ್ತಾರೆ, ಕೈ ಕೈ ಹಿಡಿದು ಹಾಡ್ತಾರೆ, ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ, ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಕ್ಕ ನಕ್ಕ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ, ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ,
ಮಿಸ್ ಇಲ್ಲ ಅಮ್ಮನ್ ಹಾಗೆ ಅವರನ್ನು ಬಿಟ್ಬರಕ್ಕೆ ಮನ್ಸಿಲ್ಲ ಅಮ್ಮನ್ ಹಾಗೆ ಅವರನ್ನು ಬಿಟ್ಬರಕ್ಕೆ ಮನ್ಸಿಲ್ಲ ಬಹಳ ಒಳ್ಳೆ ನಮ್ಮಿಸ್ಸು ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಈಗ LKG ಮಕ್ಕಳಿಂದ ಬ್ಯಾಂಗಲ್ ಬಂಗಾರಿ ಸ್ವಲ್ಪ ಕೊಂಚ ಬದಲಾವಣೆ. LKG ಮಕ್ಕಳಿಂದ ಬ್ಯಾಂಗಲ್ ಬಂಗಾರಿ ಇವರು ವೇದಿಕೆ ಮೇಲೆ ಬರಬೇಕು. ಬ್ಯಾಂಗಲ್ ಬಂಗಾರಿ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಚೌಕರಿ ನೀನೆ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿಬೇಕು ಅಂತಾನ ಕೇಳ್ದೆ ಬ್ರಹ್ಮಣ್ಣ ತಾಯಿ ಒಳನ್ನ